ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಲಾಸ್ಟ್ ವೀಕ್ ಏನು ಥಿಂಕ್ ಮಾಡಿದ್ವಿ, ಓಕೆ ಈ ರೆಡ್ ಕ್ಯಾಂಡಲ್ ಒಂದು 52 ವೀಕ್ಸ್ನ ಲೋವನ್ನು ಬ್ರೇಕ್ ಮಾಡಿರುವಂಥದ್ದು, ಅಂದರೆ ತುಂಬ ಬಿಗ್ ಕ್ಯಾಂಡಲ್ ಏನು ಮಾಡಿತ್ತು ಹೇಳಿ ಅದು ಬ್ರೇಕನ್ನು ಮಾಡಿತ್ತು. ಬಟ್ ಸಡನ್ ಆಗಿ ಏನಾಗಿದೆ, ಮಾರ್ಕೆಟಲ್ಲಿ ಉಲ್ಟಾ ಮೂವ್ ಆಗಿದೆ. ನಾವೇನು ಪ್ಲಾನ್ ಮಾಡಿದ್ವಿ, ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಕ್ರಿಯೇಟ್ ಆಗ್ಬೋದು ಅಂತ, ಇನ್ನು ವೆರಿ ರೇರ್ ಕೇಸಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗ್ಬೋದು ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೊ ಆ ರೇರ್ ಕೇಸ್ ಬಂದ್ಬಿಟ್ಟು ಇವತ್ತು ಇಲ್ಲಿ ಏನಾಗಿದೆ, ಅಪ್ಲೈ ಆಗಿದೆ. ಇಲ್ಲಿ ಏನಾಗಿದೆ, ಫಸ್ಟ್ ಆಫ್ ಆಲ್ ಆಗಿ ಒಂದು ಹೈ ವೀಕ್ ರಿಜೆಕ್ಷನ್ ಇಂದ ನೋಡಬಹುದು, ಎರಡು ಕ್ಯಾಂಡಲ್ ಒಂದು ಹೈ ವೀಕ್ ರಿಜೆಕ್ಷನ್ ನೋಡ್ತಾ ಇರುವಂಥದ್ದು. ಹೈ ವೀಕ್ ರಿಜೆಕ್ಷನ್ ಅನ್ನ ಮಾಡಿಬಿಟ್ಟು ಒಂದು ಒಳ್ಳೆಯ ಬೈಯಿಂಗ್ ಮೂವ್ಮೆಂಟ್ ಅನ್ನು ನಾವು ಇಲ್ಲಿ ಮಾರ್ಕೆಟ್ ಅಲ್ಲಿ ನೋಡಿರುವಂಥದ್ದು ಫಸ್ಟ್ ಆಫ್ ಆಲ್ ಆಗಿ, ಆಯ್ತಾ. ಸೊ ಇಲ್ಲಿ ನಮಗೆ ಎರಡು ಸೈನ್ ತೋರಿಸ್ತಾ ಇದೆ, ಒಂದು ಬುಲಿಶ್ ಆಗುವಂತಹ ಸಾಧ್ಯತೆ ಇದೆ ಅಂತ. ಒಂದೇದು ಹೈ ವೀಕ್ ರಿಜೆಕ್ಷನ್, ಆಮೇಲೆ ಎರಡನೇದು ಈ ಏನು ರೆಡ್ ಕ್ಯಾಂಡಲ್ ಇತ್ತು ಅದರ 50% ಏನ್ ಮಾಡಿದೆ ಹೇಳಿ ಈ ಗ್ರೀನ್ ಕ್ಯಾಂಡಲ್ ಬಂದ್ಬಿಟ್ಟು ತಿಂದು ಹಾಕಿರುವಂಥದ್ದು. ಮೂರನೇ ಸೈನ್ ಅಂತ ಹೇಳಿದ್ರೆ, ಆಯ್ತಾ, ಇದು ಸ್ವಲ್ಪ ಇಂಪಾರ್ಟೆಂಟ್ ಸೈನ್ ಅಂತ ಹೇಳ್ಬೋದು. ನೋಡಿ 52 ವೀಕ್ಸ್ ನ ಲೋ ಇದೆಯಲ್ಲ, ಇದಾಗಿತ್ತು. ದಟ್ ಮೀನ್ ಎಷ್ಟಾಗಿತ್ತು ಹೇಳಿ, 15,640 ಅಥವಾ 650 ಅಥವಾ 660 ವೆರಿ ಇಂಪಾರ್ಟೆಂಟ್ ಝೋನ್ ಆಗಿದೆ. ಯಾಕಂದ್ರೆ ನಾವು 650 ಬ್ರೇಕ್ ಡೌನ್ ನಂತರದಲ್ಲಿ ಒಂದು ಹ್ಯೂಜ್ ಫಾಲ್ ಅನ್ನು ನೋಡಿರುವಂಥದ್ದು, ಹೌದಾ. ಬಟ್ ಈಗ ಏನಾಗಿದೆ, ನಮಗೆ ಶುಕ್ರವಾರ ಬಂದ್ಬಿಟ್ಟು ಕ್ಲೋಸಿಂಗ್ ಅನ್ನೋದು ಮೇಲ್ಗಡೆ ಕೊಟ್ಟಿದೆ. ಎಷ್ಟು ಕೊಟ್ಟಿದೆ, 15,699 ಕೊಟ್ಟಿದೆ. ದಟ್ ಮೀನ್ ಇದು ಒಂದು ಪಾಸಿಟಿವ್ ಸೈನ್ ಆಗಿದೆ, ಆಯ್ತಾ. ಇಲ್ಲಿ ಏನ್ ಮಾಡಿರ್ತಾರೆ, ಕೆಲವೊಬ್ರು ಈ ಪಾಸಿಟಿವ್ ಸೈನ್ ಅನ್ನು ನೋಡ್ಬಿಟ್ಟು ಬೈಯಿಂಗ್ ಅನ್ನ ಮಾಡಿರ್ತಾರೆ. ದಟ್ ಮೀನ್ ಕ್ಯಾರಿ ಫಾರ್ವರ್ಡ್ ಅನ್ನು ಮಾಡಿರ್ತಾರೆ. SGX ನಿಫ್ಟಿ ಆಲ್ರೆಡಿ ನಮಗೆ 150 ಪಾಯಿಂಟ್ಸ್ ಅಪ್ ಅನ್ನ ತೋರಿಸ್ತಾ ಇರುವಂತದ್ದು. ಸೊ ನಾಳೆ ಮಾರ್ನಿಂಗ್ ಗೊತ್ತಾಗುತ್ತೆ ಅದು ಏನಾಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಆಗಿ ಈಗ ನಾವು ನೆಕ್ಸ್ಟ್ ವೀಕ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ. ಒಂದು ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿ, ಆಯ್ತಾ, ಈ 52 ವೀಕ್ ನ ಲೋ ಅನ್ನ, ಆಯ್ತಾ, ಈ ಗ್ರೀನ್ ಕ್ಯಾಂಡಲ್ ಒಂದು ಚಿಕ್ಕದಾಗಿರುವಂತಹ ಒಂದು ಕ್ಲೋಸಿಂಗ್ ಅನ್ನ ಕೊಟ್ಬಿಟ್ಟು, ಅರ್ಥ ಆಯ್ತಾ ನಿಮಗೆ, ಅಂದ್ರೆ ಏನಾಗಿದೆ, ಇದು ನಮಗೆ ರೆಸಿಸ್ಟೆನ್ಸ್ ಝೋನ್, ಆಯ್ತಾ, ಅದ್ರ ಮೇಲ್ಗಡೆ ಎಷ್ಟಿದೆ ಹೇಳಿ, ಒಂದು ಚಿಕ್ಕದಾಗಿರುವಂತಹ ಬಾಡಿ ಇದೆ, ಆಯ್ತಾ. ಅದನ್ನು ಕೊಟ್ಬಿಟ್ಟು ಏನ್ ಮಾಡಿದೆ ಹೇಳಿ, ಅದು ಬ್ರೇಕ್ಔಟ್ ಮಾಡಿದೆ. ಬ್ರೇಕ್ಔಟ್ ಕ್ಯಾಂಡಲ್ ಯಾವಾಗ ಹೇಗಿರ್ಬೇಕು ಅಂತ ಹೇಳಿದ್ರೆ ನೋಡಿ, ಇದು ರೆಸಿಸ್ಟೆನ್ಸ್ ಲೈನ್ ಅಂತ ಅನ್ಕೊಳ್ಳೋಣ, ಅದರ ಮೇಲ್ಗಡೆ ಈ ತರವಾಗಿ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು, ಆಯ್ತಾ. ಅದರ ವಿಕ್ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಬೆಸ್ಟ್ ಆಗಿರುತ್ತೆ. ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ನಾವು ಹೇಳ್ಬೋದಿತ್ತು ಕನ್ಫರ್ಮ್ ಆಗಿ, ಓಕೆ ಇದು ಮೇನ್ ರೆಸಿಸ್ಟೆನ್ಸ್ ಝೋನ್ ಅನ್ನ ಏನ್ ಮಾಡಿದೆ ಹೇಳಿ ಬ್ರೇಕ್ಔಟ್ ಮಾಡಿದೆ ಅಂತ. ಬಟ್ ಇಲ್ಲಿ ಹಾಗಾಗಿದೆಯಾ, ಇಲ್ಲ. ಒಂದೇ ಪ್ರಾಬ್ಲಮ್ ಅಂತ ಹೇಳಿದ್ರೆ. ಸೆಕೆಂಡ್ ಅಂತ ಹೇಳಿದ್ರೆ ನೋಡಬಹುದು, ಆಯ್ತಾ, ಈ ರೆಡ್ ಕ್ಯಾಂಡಲ್ ಅದು ಕಂಪ್ಲೀಟ್ ಇನ್ನು ಕ್ಲೋಸಿಂಗ್ ಮಾಡಿಲ್ಲ. ದಟ್ ಮೀನ್ ಇಲ್ಲಿ ಗ್ಯಾಪ್ ಇದೆ, ಹೌದಾ. ಸೊ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ನಾವು ಏನ್ ಹೇಳ್ಬೋದು, ಒಂದು ಪ್ರಾಪರ್ ಬುಲ್ಲಿಶ್ ಸೈನ್ ಅಂತ ಹೇಳ್ಬೋದು, ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಆಯ್ತಾ. ಸೊ ಈ ಎರಡು ಪ್ರಾಬ್ಲಮ್ ಅನ್ನ ಮತ್ತೆ ಏನ್ ಹೇಳಿ, ಎರಡು ಬುಲಿ ಸೈನ್ ಅನ್ನು ನೋಡಬಹುದು. ದಟ್ ಮೀನ್ ಎರಡು ನೆಗೆಟಿವ್ ಸೈನ್ ಇದೆ, ಎರಡು ಬುಲಿ ಸೈನ್ ಇದೆ. ಹಾಗಾಗಿ ನೆಕ್ಸ್ಟ್ ವೀಕ್ ಸ್ವಲ್ಪ ಪ್ರೆಡಿಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಮಟ್ಟಿಗೆ ನಾನು ಬುಲಿಶ್ ಆಗಿರುವಂಥದ್ದು ರೀಸನ್ ಇಷ್ಟೇ, ಎರಡು ರೀಸನ್ ಇದೆಯಲ್ಲ ನನಗೆ ತುಂಬಾ ಸ್ಟ್ರಾಂಗ್ ಅನಿಸ್ತಾ ಇದೆ. ಆಮೇಲೆ US ಮಾರ್ಕೆಟ್ ಸಹಿತ ಏನಾಗಿದೆ ಹೇಳಿ, ಸ್ವಲ್ಪ ಮಟ್ಟಿಗೆ ಗ್ರೀನ್ ಆಗಿದೆ ಕಾರಣದಿಂದ ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಬುಲಿಶ್ ಅಂತ ಹೇಳ್ಬೋದು. ಬಟ್ ಈ ಕ್ಯಾಂಡಲ್ ನ ಪ್ರಕಾರ ನಾವು ಬುಲಿಶ್ ಆಗಬಹುದು ನೆಕ್ಸ್ಟ್ ವೀಕ್, ಆಯ್ತಾ. ನೆನಪಿಟ್ಕೊಳ್ಳಿ, ಒಂದೇ ಒಂದು ರೀಸನ್ ಅಂತ ಹೇಳಿದ್ರೆ, ಮೇನ್ ರೀಸನ್ ಅಂತ ಹೇಳಿದ್ರೆ, ಇದು ಏನ್ ಮಾಡಿದೆ ಹೇಳಿ 50% ಕ್ಯಾಂಡಲ್ ತಿಂದಾಕಿರೋದ್ರಿಂದ ಒಂದು ಬುಲಿ ಸೈನ್ ಅನ್ನು ಅದು ತೋರಿಸ್ತಾ ಇರುವಂತದ್ದು, ಆಯ್ತಾ. ವೆರಿ ಇಂಪಾರ್ಟೆಂಟ್ ಝೋನ್ ಅಂತ ಹೇಳಿದ್ರೆ ಈ ಕ್ಯಾಂಡಲ್ ನ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈಗ ಬನ್ನಿ ಇಂಪಾರ್ಟೆಂಟ್ ಝೋನ್ ಅನ್ನು ನೋಡ್ಕೊ ಬರೋಣ ಡೇ ಚಾರ್ಟ್ ಅಲ್ಲಿ, ಆಯ್ತಾ. ಸೊ ಈಗ ಡೇ ಚಾರ್ಟ್ ಅಲ್ಲಿ ಏನಾಗ್ತಾ ಇದೆ, ಸೊ ಡೇ ಚಾರ್ಟ್ ಅಲ್ಲಿ ನಾವು ಎಕ್ಸಾಕ್ಟ್ ಏನ್ ಪ್ಲಾನಿಂಗ್ ಮಾಡಿದ್ವು ಅದೇ ತರ ನಡೀತಾ ಇರುವಂತದ್ದು. ವೀಕ್ಲಿ ಚಾರ್ಟ್ ಅಲ್ಲಿ ಏನಾಗಿದೆ, 30% ನ ರೇರ್ ಕೇಸ್ ಅಪ್ಲೈ ಆಗಿರುವಂತದ್ದು, ಆಯ್ತಾ. ನಾವಿಲ್ಲಿ ಏನ್ ಹೇಳಿದ್ದೆ ನಿಮಗೆ, ಒಂದು ಫ್ಲಾಗ್ ಅಂಡ್ ಪೋಲ್ ಕ್ರಿಯೇಟ್ ಆಗ್ಬೋದು ಅಂತ, ಹೌದಾ. ಸೊ ಇದನ್ನ ನಾವೇನಂತ ಕನ್ಸಿಡರ್ ಮಾಡಿದ್ವಿ, ಪೋಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಪ್ರೈಸ್ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿದ್ದೆ, ಹೌದಾ. ಸೇಮ್ ನಾವು ಈ ಕ್ಯಾಂಡಲ್ ನೋಡ್ಬಿಟ್ಟೆ ನಿಮಗೆ ಹೇಳಿದ್ದೆ ಪ್ರೈಸ್ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ. ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಸೊ ಡೋಜಿ ಕ್ರಿಯೇಟ್ ಆಗಿದೆ. ದಟ್ ಮೀನ್ ಏನಾಗಿದೆ ಹೇಳಿ, ಕನ್ಫರ್ಮೇಷನ್ ಕ್ಯಾಂಡಲ್ ಇಲ್ಲ. ದಟ್ ಮೀನ್ ಒಂದು ಒಳ್ಳೆಯ ಬಾಡಿ ಇರುವಂತಹ, ದಟ್ ಮೀನ್ 90% ಬಾಡಿ ಇರುವಂತಹ ಯಾವುದೇ ಒಂದು ಪ್ರಾಪರ್ ಇರುವಂತಹ ಕ್ಯಾಂಡಲ್ ಇಲ್ಲ. ಇದನ್ನ ಸ್ವಲ್ಪ ನಾವು ಅಕ್ಸೆಪ್ಟ್ ಮಾಡ್ಬೋದಿತ್ತು. ಒಂದು 60% ಅಥವಾ 70% ಬಾಡಿ ಇದೆ, ಅಂದ್ರೆ 10% ಬಾಡಿ ಕಮ್ಮಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ ಹೇಳಿ, ಯಾವುದೋ ಒಂದು ಪ್ರಾಪರ್ ಕನ್ಫರ್ಮೇಷನ್ ಕ್ಯಾಂಡಲ್ ನಮಗೆ ಸಿಕ್ಕಿಲ್ಲ ಇಲ್ಲಿ. ಆಮೇಲೆ ಏನಾಗಿದೆ ನೋಡಿ, ಇಲ್ಲಿ ಲಾಸ್ಟ್ ಡೇ ಶುಕ್ರವಾರ ಏನಾಗಿದೆ ಹೇಳಿ, ಒಂದು ಡೋಜಿ ಕ್ರಿಯೇಟ್ ಆಗಿರುವಂತದ್ದು, ಆಯ್ತಾ. ಈಗ ನೋಡೋದಾದ್ರೆ ನಾವು ಇಲ್ಲಿ ಪ್ರಾಪರ್ ಆಗಿ ಕೆಳಗಡೆಯಿಂದ ಒಂದು ಸಪೋರ್ಟ್ ಝೋನ್ ಬರ್ತಾ ಇರುವಂತದ್ದು, ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ ಕೆಳಗಡೆಯಿಂದ. ಮೇಲ್ಗಡೆಯಿಂದ ಒಂದು ರೆಸಿಸ್ಟೆನ್ಸ್ ಝೋನ್ ಬರ್ತಾ ಇದೆ, ಯಾವುದು ನೋಡಿ, ಇದೊಂದು ರೆಸಿಸ್ಟೆನ್ಸ್ ಝೋನ್, ಆಯ್ತಾ. ಇದನ್ನ ನೋಡೋಕೆ ಹೋದ್ರೆ ನಾವು ನೋಡಿ, ಈಗ ಫ್ಲಾಗ್ ಅಂಡ್ ಪೋಲ್ ಅಲ್ಲಿ ನೋಡೋಣ, ಈ ತರ ಮಾಡಿದ್ರೆ, ಆಯ್ತಾ. ಇದಕ್ಕೆ ನಾವು ರೈಸಿಂಗ್ ವೆಜ್ ಅಂತ ಹೇಳ್ತೀವಿ. ರೈಸಿಂಗ್ ವೆಜ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಪ್ರೈಸ್ ಬಂದ್ಬಿಟ್ಟು ಮೇಲ್ಗಡೆ ಹೋಗ್ತಾ ಹೋಗುತ್ತೆ, ಆಯ್ತಾ. ಹೋಗ್ಬಿಟ್ಟು ಲಾಸ್ಟಿಗೆ ಇಲ್ಲಿ ಬ್ರೇಕ್ಔಟ್ ಆಗಿಲ್ಲ ಅಂದ್ರೆ, ಬ್ರೇಕ್ಔಟ್ ಫೇಲ್ ಆದ್ರೆ, ನೆನ್ಪಿಟ್ಕೊಳ್ಳಿ, ಬ್ರೇಕ್ಔಟ್ ಫೇಲ್ ಆಗಬೇಕಾಗುತ್ತೆ. ಬ್ರೇಕ್ಔಟ್ ಫೇಲ್ ಆಗಿಲ್ಲ ಅಂದ್ರೆ ಆಲ್ಮೋಸ್ಟ್ 80% ಟೈಮಲ್ಲಿ ಏನಾಗುತ್ತೆ, ಕೆಳಗಡೆ ಫಾಲ್ ಆಗುತ್ತೆ. ದಟ್ ಮೀನ್ ಕೆಳಗಡೆ ಏನು ಇದೆಯಾ, ಈ ಟ್ರೆಂಡ್ ಲೈನ್ ಇರುತ್ತಲ್ಲ, ಅದನ್ನ ಬ್ರೇಕ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದು ಒಂದು ನೆಗೆಟಿವ್ ಪ್ಯಾಟರ್ನ್ ಆಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಡೇ ಚಾರ್ಟ್ ಅಲ್ಲಿ ಇಲ್ಲಿ ಒಂದು ಡಬಲ್ ಟಾಪ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು, ಹೌದಾ. ಸೊ ಇಲ್ಲಿ ಒಂದು ಡಬಲ್ ಟಾಪ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಕೆಳಗಡೆ ಫಾಲ್ ಆಗೋ ಚಾನ್ಸಸ್ ಸಹಿತ ಇರುತ್ತೆ. ತ್ರಿಬಲ್ ಟಾಪ್ ಸಹಿತ ಆಗುತ್ತೆ ನೋಡಿ, ಇಲ್ಲಿ ಒಂದು ಟಾಪ್ ಆಗುತ್ತೆ, ಇದೊಂದು ಸೆಕೆಂಡ್ ಟಾಪ್ ಆಗುತ್ತೆ, ಇದು ತ್ರಿಬಲ್ ಟಾಪ್ ಆಗುತ್ತೆ. ಹಾಗಾಗಿ ಈ ತ್ರಿಬಲ್ ಟಾಪ್ ಅನ್ನ ಅದು ಏನ್ ಮಾಡಿ ಟಚ್ ಮಾಡಿ ಕೆಳಗಡೆನೂ ಬರ್ಬೋದು. ಆಮೇಲೆ ವೀಕ್ಲಿ ಅನಾಲಿಸಿಸ್ ಪ್ರಕಾರ ಏನಾಗುತ್ತೆ ನೋಡಿ, ಫಸ್ಟ್ ಟೈಮ್ ಅದು, ಆಯ್ತಾ, ಏನಾಗಿದೆ ಹೇಳಿ, ಫಸ್ಟ್ ಟೈಮ್ ಬಿಟ್ಟು 52 ವೀಕ್ಸ್ ನ ಲೋ ಅನ್ನ, ದಟ್ ಮೀನ್ ಏನು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾ ಇದೆಯಲ್ಲ ಅದನ್ನ ಟಚ್ ಮಾಡ್ತಾ ಇರುವಂತದ್ದು. ನೆನ್ಪಿಟ್ಕೊಳ್ಳಿ, ಶುಕ್ರವಾರ ಏನಾಗಿದೆ, ಒಂದು ಕನ್ಸಲ್ಟೇಷನ್ ಝೋನ್ ಮಾರ್ಕೆಟ್ ಆಗಿದೆ. ನಾನು ಯಾಕೆ ಇಷ್ಟು ಕ್ಲಿಯರ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾಳೆ
ಆಲ್ಮೋಸ್ಟ್ ಟ್ರ್ಯಾಪ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಅನಿಸ್ತಾ ಇದೆ. ನನಗೆ ಸ್ವಲ್ಪ ಡೌಟ್ಫುಲ್ ಅನಿಸ್ತಾ ಇದೆ. ಹಾಗಾಗಿ ಯಾಕಂದ್ರೆ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ಬ್ರೇಕ್ಔಟ್ ಮಾಡ್ಕೊಂಡು ಹೋಗ್ಬಿಡತ್ತಾ, ಯಾಕಂದ್ರೆ 52 ವೀಕ್ಸ್ ಲೋ ಅದು ಆಯ್ತಾ, ಸ್ವಲ್ಪ ಡಿಫಿಕಲ್ಟ್ ಅನ್ಕೊಂಡಿದೆ. ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ಆಗಿ ಅದು ಕೆಲಸ ಮಾಡುತ್ತೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡಿತ್ತು. ಈಗ ರೆಸಿಸ್ಟೆನ್ಸ್ ಝೋನ್ ಆಗಿ ಅದು ಕೆಲಸ ಮಾಡಲೇಬೇಕು, ಮಾಡತ್ತೆ. ಹಾಗಾಗಿ ಫಸ್ಟ್ ಟೈಮಲ್ಲಿ ಅದು ಬ್ರೇಕ್ ಮಾಡತ್ತಾ ಅನ್ನೋ ಡೌಟು. ಇನ್ ಕೇಸ್ ಬ್ರೇಕ್ ಮಾಡಿದ್ರು ಸಹಿತ ವಾಪಸ್ ಕೆಳಗಡೆ ಬಂತು ರೀಟೆಸ್ಟ್ ಮಾಡುವಾಗ ಫೇಲ್ ಆಗಬಹುದು, ಅಥವಾ ಫೇಲ್ ಆಗಿಲ್ಲ ಅಂದ್ರೆ ಪ್ರಾಪರ್ ಆಗಿ ನಾನು ಆವಾಗ ಇಲ್ಲಿ ಬೈ ಮಾಡೋದನ್ನ ನಿಮಗೆ ಇನ್ನೂ ಸಜೆಸ್ಟ್ ಮಾಡುವಂಥದ್ದು ಆಯ್ತಾ. ಇಲ್ಲ ಅಂದ್ರೆ ನಾನು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇರುವಂಥದ್ದು, ಯಾಕಂದ್ರೆ ಇಷ್ಟು ಬೇಗ ಈಸಿಯಾಗಿ ಬ್ರೇಕ್ ಆಗತ್ತಾ ಅನ್ನೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಕ್ವಶನ್. ಬನ್ನಿ ಈಗ ನಾನು 15 ಮಿನಿಟ್ಸ್ ಕ್ಯಾಂಡಲ್ ಸಹಿತ ನೋಡ್ಕೊ ಬರೋಣ. ಯಾಕಂದ್ರೆ ನಾನು ಇದು 15 ಮಿನಿಟ್ಸ್ ಕ್ಯಾಂಡಲ್ ಯಾಕೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಯ್ತಾ, ಇದೇ ಕಾರಣಕ್ಕಾಗಿ. ನೋಡಿ ಇಲ್ಲಿ ಏನಾಗಿದೆ ಪ್ರಾಪರ್ ಆಗಿ ಈ ಝೋನ್ ಅಲ್ಲಿ ಆಯ್ತಾ. ಸೊ ಒನ್ ಟೈಮ್ ಸಪೋರ್ಟ್, ಇಲ್ಲಿ ನೋಡಿ ಎಷ್ಟು ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ ಅಂತ. ಸೊ ಥರ್ಡ್ ಟೈಮ್ ಆಯ್ತಾ. ಸೊ ಇಲ್ಲಿ ಏನಾಗಬಹುದು ಅಂತ ಹೇಳಿದ್ರೆ ಇದು ಇಷ್ಟು ಇಂಪಾರ್ಟೆಂಟ್ ಸಪೋರ್ಟ್ ಆಗಿರೋದ್ರಿಂದ ದಟ್ ಮೀನ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ, ಐ ಮೀನ್ ಸಪೋರ್ಟ್ ಅಂತ ಹೇಳ್ತಾ ಇದ್ದೀನಿ, ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಈಸಿಯಾಗಿ ಬ್ರೇಕ್ ಆಗೋ ಸ್ವಲ್ಪ ಮಟ್ಟಿಗೆ ಕಷ್ಟ ಅನಿಸ್ತಾ ಇದೆ ಒಂದೇದಾಗಿ ಆಯ್ತಾ. ಆಮೇಲೆ ನೋಡಿ ಇಲ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು ಹೌದಾ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಏನಾಗಿದೆ, ಗ್ಯಾಪ್ ಅಪ್ ಓಪನಿಂಗ್ ಆಗ್ಬಿಟ್ಟು ಒಂದು ಡೋಜಿ ಕ್ರಿಯೇಟರ್ ಡೈರೆಕ್ಟ್ ಆಗಿ ಫಾಲ್ ಆಗಿದೆ. ನೋಡಬಹುದು ಮಾರ್ಕೆಟ್ ಯಾವ ತರ ಫಾಲ್ ಆಗಿದೆ ಅಂತ ಹೌದಾ. ಸೊ ನಾಳೆನೂ ಆ ತರ ಆಗಬಹುದಾ ಅನ್ನೋದು ಒಂದು ಸೆಕೆಂಡ್ ಕ್ವಶನ್. ಯಾಕೆ ಅಂದ್ರೆ ಇಲ್ಲಿ ಅದಕ್ಕೆ ಸಸ್ಟೈನ್ ಮಾಡೋಕ್ಕೆ ಆಗಿಲ್ಲ ಆಯ್ತಾ. ಈ ಸಲ ಸಸ್ಟೈನ್ ಮಾಡ್ಬೋದಾ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಹಾಗಾಗಿ ನಾಳೆ ತುಂಬಾ ಇಂಪಾರ್ಟೆಂಟ್ ಡೇ ಅಂತ ಕನ್ಸಿಡರ್ ಮಾಡ್ಬೋದು, ಅದು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಬೋತ್ ಸಹಿತ ಹೌದಾ. ಸೊ ಈಗ ನೋಡಿ ಇಲ್ಲಿ ಏನಾಗಿದೆ, ಮೇನ್ ಆಗಿ ಇಷ್ಟು ದೊಡ್ಡ ಗ್ಯಾಪ್ ಇದೆಯಲ್ಲ, ಸೊ ಇದನ್ನ ಈ ರೆಸಿಸ್ಟೆನ್ಸ್ ಝೋನ್ ಮೇಲ್ಗಡೆ ನೆನ್ಪಿಟ್ಕೊಳ್ಳಿ. ಈ ರೆಸಿಸ್ಟೆನ್ಸ್ ಝೋನ್ ಮೇಲ್ಗಡೆ ಅಂದ್ರೆ ಎಷ್ಟಾಗುತ್ತೆ ಹೇಳಿ ಆಯ್ತಾ. ಪ್ರಾಪರ್ ಆಗಿ ನೋಡೋಕೆ ಹೋದ್ರೆ 15,850 ಮೇಲ್ಗಡೆ ಇಂಪಾರ್ಟೆಂಟ್ ಆಗಿ, ಅದ್ರ ಮೇಲ್ಗಡೆ ಒಂದು ಗ್ರೀನ್ ಕ್ಯಾಂಡಲ್ 15 ಮಿನಿಟ್ಸ್ ನ ಕ್ಯಾಂಡಲ್ ಸಸ್ಟೈನ್ ಮಾಡಿ ಆಯ್ತಾ. ಇಂಪಾರ್ಟೆಂಟ್ ಏನು ಅಂದ್ರೆ 15 ಮಿನಿಟ್ಸ್ ನ ಕ್ಯಾಂಡಲ್ ಇಲ್ಲಿ ಇದ್ರ ಮೇಲ್ಗಡೆ ಸಸ್ಟೈನ್ ಮಾಡ್ಬೇಕು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲ್ಗಡೆ ಸಸ್ಟೈನ್ ಮಾಡಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂದ್ರೆ ನಾವು ಒಂದು ಬುಲಿಶ್ ಪ್ಯಾಟರ್ನ್ ಅನ್ನ ಪ್ಲಾನಿಂಗ್ ಅನ್ನ ಮಾಡಬಹುದು ಆಯ್ತಾ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಡೌಟ್ ಇರುತ್ತೆ. ನೋಡಿ ನಾವು ಇಲ್ಲಿದ್ದೀವಿ ಆಯ್ತಾ, ಇಲ್ಲಿಂದ ಏನಾಗುತ್ತೆ ನಾಳೆ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ. 150 ಪಾಯಿಂಟ್ ಆಲ್ರೆಡಿ ಏನಾಗಿದೆ ಹೇಳಿ ಗ್ಯಾಪ್ ಅಪ್ ಅನ್ನ ತೋರಿಸ್ತಾ ಇರುವಂತ, ಅಂದ್ರೆ 15,800 ಅಥವಾ 850 ಓಪನಿಂಗ್ ತೋರಿಸ್ತಾ ಇದು ಅಂತೆ. ಅಂದ್ರೆ ಏನಿದೆ ಹೇಳಿ ನಿಯರೆಸ್ಟ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ ಹೌದಾ. ಅಂದ್ರೆ ನಿಯರೆಸ್ಟ್ ರೆಸಿಸ್ಟೆನ್ಸ್ ಇದೆ. ನೀವೇನ್ ಮಾಡ್ಬೋದು ಈಗ ಡೈರೆಕ್ಟ್ ಆಗಿ ಸೆಲ್ ಮಾಡೋದಾ ಅಂತ ಕೇಳ್ತೀರಾ ಆಯ್ತಾ. ಏನಾಗಿದೆ ಅಂತ ಹೇಳಿದ್ರೆ ಈಗ ವೀಕ್ಲಿ ಚಾರ್ಟ್ ಅಲ್ಲಿ ಅದು ಬುಲಿಶ್ ತೋರಿಸ್ತಾ ಇರುವಂತದ್ದು ಹೌದಾ. ಸೊ ಹಾಗಾಗಿ ನಮಗೆ ಕನ್ಫರ್ಮೇಶನ್ ಆಗಿ ಏನ್ ಬೇಕು, ಒಂದು ಪ್ರೈಸ್ ಆಕ್ಷನ್ ಬೇಕು, ಪ್ರಾಪರ್ ಆಗಿರುವಂತಹ ಪ್ರೈಸ್ ಆಕ್ಷನ್ ಬೇಕು. ನೋಡಿ ನಾಳೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಹತ್ರ ದಟ್ ಮೀನ್ ಈ ರೆಸಿಸ್ಟೆನ್ಸ್ ಝೋನ್ ಇದೆಯಲ್ಲ, ಈ ರೆಸಿಸ್ಟೆನ್ಸ್ ಝೋನ್ ಹತ್ರದಲ್ಲಿ ಯಾವುದೇ ಒಂದು ಹ್ಯಾಮರ್ ಕ್ಯಾಂಡಲ್ ಕ್ರಿಯೇಟ್ ಆಗಿ ಅದರ ನಂತರದಲ್ಲಿ ಒಂದು ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್ ಕೊಡಬೇಕು ಆಯ್ತಾ. ಆ ಟೈಮಲ್ಲಿ ನಾವು ಏನ್ ಮಾಡ್ಬೋದು ನೋಡಿ, ಕಂಪ್ಲೀಟ್ ರೆಡ್ ಬಾಡಿ ಇರಬೇಕು ಆಯ್ತಾ. ಅದಕ್ಕೆ ನೆನ್ಪಿಟ್ಕೊಳ್ಳಿ ಕಂಪ್ಲೀಟ್ ರೆಡ್ ಬಾಡಿ ಇರಲೇಬೇಕು ಆಯ್ತಾ. ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ಈ ವಿಕ್ ಇರತ್ತಲ್ಲ, ದಟ್ ಮೀನ್ ಹ್ಯಾಮರ್ನ ವಿಕ್ನ ಮೇಲ್ಗಡೆ ಒಂದು 2-3 ಪಾಯಿಂಟ್ಸ್ ನ ಬಫರ್ನ ಇಟ್ಕೊಬಿಟ್ಟು ಆಯ್ತಾ, ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿರುತ್ತಲ್ಲ ಅಲ್ಲಿ ನಾವು ಎಂಟ್ರಿಯನ್ನ ಕೊಡ್ಬೋದು. ಇದು ತುಂಬಾ ರಿಸ್ಕಿ ಟ್ರೇಡ್ ಆಗುತ್ತೆ ಸೆಲ್ಲಿಂಗ್ ಮಾಡೋಕೆ ಹೇಳ್ತಾ ಇರುವಂತದ್ದು. ನೆನ್ಪಿಟ್ಕೊಳ್ಳಿ ಸೆಲ್ಲಿಂಗ್ ಮಾಡೋಕೆ ಪ್ರಾಪರ್ ಆಗಿರುವಂತಹ ಹ್ಯಾಮರ್ ಕ್ರಿಯೇಟ್ ಆಗಲೇಬೇಕು 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಅಥವಾ 15 ಮಿನಿಟ್ಸ್ ಚಾರ್ಟ್ ಅಲ್ಲಿ. ನಿಮಗೆ ಯಾವುದು ಕನ್ಫರ್ಮೇಷನ್ ಜಾಸ್ತಿ ಕೊಡುತ್ತೋ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ನಾ 5 ಮಿನಿಟ್ಸ್ ಅನ್ನ ಮತ್ತೆ 1 ಮಿನಿಟ್ಸ್ ಅನ್ನ ಫಾಲೋ ಮಾಡ್ತಾ ಇರುವಂತದ್ದು. ನೋಡಿ ಈ ತರ ಒಂದು ಕೊಟ್ಟು ಆಮೇಲೆ ಒಂದು ರೆಡ್ ಕ್ಯಾಂಡಲ್ ಪ್ರಾಪರ್ ಆಗಿ ಕ್ಲೋಸ್ ಕೊಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಇದರ ಅಕ್ಯುರಸಿ ಬಿಟ್ಟು 70% ಟೈಮ್ ಇರುತ್ತೆ ಆಯ್ತಾ. ಅಂದ್ರೆ ದಟ್ ಮೀನ್ ಇದು ಈವ್ನಿಂಗ್ ಸ್ಟಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ಟೈಮಲ್ಲಿ ನಾವು ಒಂದು ರಿಸ್ಕಿ ಟ್ರೇಡ್ ಅನ್ನ ಟ್ರೈ ಮಾಡಬಹುದು. ಅದರ ಟಾರ್ಗೆಟ್ ಬಂದ್ಬಿಟ್ಟು ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 15,670 ಇರುತ್ತೆ. ಇನ್ ಕೇಸ್ ಇದರ ಮೇಲ್ಗಡೆ ಒಂದು ಗ್ರೀನ್ ಬಾಡಿ ಕ್ಯಾಂಡಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಕೊಟ್ಟು ಆಯ್ತಾ, ಮೇಲ್ಗಡೆ ಹೋಗಿ ಒಂದು ರೆಡ್ ಕ್ಯಾಂಡಲ್ ನ ಕೊಟ್ಟು ರೀಟೆಸ್ಟ್ ಮಾಡಿದ್ದೆ ಹೋದಲ್ಲಿ, ರೀಟೆಸ್ಟ್ ಮಾಡಿ ಮತ್ತೆ ಒಂದು ಬುಲಿಶ್ ಸೈನ್ ಅನ್ನ ತೋರಿಸಿದ್ದೆ ಹೋದಲ್ಲಿ ನಾವೇನ್ ಮಾಡ್ಬೋದು ಹೇಳಿ, ಇದರ ಬಾಟಮ್ ಅನ್ನ ಸ್ಟಾಪ್ ಲಾಸ್ ಆಗಿ ಇಟ್ಬಿಟ್ಟು ಆಯ್ತಾ ಒಂದು ಸಿಇನ ಬೈ ಮಾಡ್ಬೋದು. ದಟ್ ಮೀನ್ ನಾವು ನಿಫ್ಟಿಯನ್ನ ಬೈ ಮಾಡ್ಬೋದು. ಟಾರ್ಗೆಟ್ ಎಷ್ಟಾಗುತ್ತೆ ಈ ಕಂಪ್ಲೀಟ್ ಗ್ಯಾಪ್ ಅನ್ನು ಸಹಿತ ಅದು ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ಅಥವಾ 16,000 ಇದೆಯಲ್ಲ ಒಂದು ಇಂಪಾರ್ಟೆಂಟ್ ಏನಾಗುತ್ತೆ ಹೇಳಿ ಸೈಕಾಲಜಿಕಲ್ ಲೆವೆಲ್ ಆಗಿ ಕೆಲಸ ಮಾಡೋದ್ರಿಂದ. ಸೊ 16,000 ತನಕ ನಾವು ಆಕ್ಷನ್ ಅನ್ನ ದಟ್ ಮೀನ್ ಪ್ರೈಸ್ ಆಕ್ಷನ್ ಅನ್ನ ನೋಡಬಹುದು ಮೇನ್ ಆಗಿ ಆಯ್ತಾ. ನಾವು ಈ ತರ ಒಂದು ಪ್ಲಾನಿಂಗ್ ಅನ್ನ ಮಾಡಿರುವಂತದ್ದು. ನಿಮಗೆ ನೆಕ್ಸ್ಟ್ ವೀಕ್ ಸಹಿತ ಅದೇ ಪ್ಲಾನ್ ಮಾಡ್ತಾ ಇರುವಂತದ್ದು. ಒಂದು ಬುಲ್ಲಿಶ್ ಪ್ಯಾಟರ್ನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಏನಾಗಬಹುದು ಹೇಳಿ ಒಂದು ಬುಲ್ಲಿಶ್ ಸೈನ್ ಕ್ರಿಯೇಟ್ ಆಗೋದ್ರಿಂದ ಸೊ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಸಹಿತ ಇದೆ. ಬಟ್ ಏನಾಗಿದೆ ಇಲ್ಲಿ ಡೈಲಿ ಚಾರ್ಟ್ ಅಲ್ಲಿ ಡಬಲ್ ಟಾಪ್ ಅನ್ನ ಅದು ಬ್ರೇಕ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಝೋನ್ ಆಗಿದೆ. ಹಾಗಾಗಿ ಅದು ಬ್ರೇಕ್ ಮಾಡಿದ್ದೇ ಹೋದಲ್ಲಿ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಒಳ್ಳೆ ಬುಲ್ಲಿಶ್ ಮೂವ್ಮೆಂಟ್ ಅನ್ನು ನೋಡಬಹುದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕನ್ಸಾಲಿಡೇಷನ್ ಮಾರ್ಕೆಟ್ ಅನ್ನು ನೋಡಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಝೋನ್ ಅಲ್ಲಿ ಇದೀವಿ ಆಯ್ತಾ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಫಾಲ್ ಸಹಿತ ಆಗ್ಬಹುದು. ಏನಾಗುತ್ತೆ ಹೇಳಿ ಇಂಪಾರ್ಟೆಂಟ್ ಝೋನ್ ಬ್ರೇಕ್ ಮಾಡಕ್ ಆಗಲ್ಲ, ಯಾಕಂದ್ರೆ ಈಸಿ ಅಲ್ಲ. ಈ ಗ್ಯಾಪ್ ಅಲ್ಲಿ ಎಂಟ್ರಿ ಕೊಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ಬೋದು ಆಯ್ತಾ. ಹಾಗಾಗಿ ಗ್ಯಾಪ್ ಅಲ್ಲಿ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಫಾಲ್ ಆಗೋ ಚಾನ್ಸಸ್ ಸಹಿತ ಜಾಸ್ತಿ ಇರುತ್ತೆ. ಹೋಪ್ಫುಲಿ ನಿಮಗೆ ನಿಫ್ಟಿಯ ವೀಕ್ಲಿ ಅನಾಲಿಸಿಸ್ ಹಾಗೂ ಡೈಲಿ ಅನಾಲಿಸಿಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅರ್ಥ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ಧನ್ಯವಾದಗಳು.